ಯುವಕರು ವರ್ಸಸ್ ಮಧ್ಯವಯಸ್ಕರು ವಿನೂತನ ಕ್ರಿಕೆಟ್ ಪಂದ್ಯಾವಳಿ ಏನಪ್ಪ ಇದು ಎಲ್ಲಿ ನಡೀತು ಅಂತೀರಾ? ಬನ್ನಿ ಇದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ನೋಡೋಣ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಚನ್ನಬೈರೇಗೌಡ ಕ್ರೀಡಾಂಗಣದಲ್ಲಿ ಪ್ರತಿದಿನ ಮುಂಜಾನೆ ವಾಕಿಂಗ್ ಫ್ರೆಂಡ್ಸ್ ಎಂಬ ಸ್ನೇಹಿತರು ಕ್ರಿಕೆಟನ್ನು ಆಡ್ತಿದ್ರು. ಇನ್ನು ಇದಕ್ಕೆ ಜೊತೆಯಾಗಿ ಫಾಲ್ಕನ್ ಬಾಡಿ ಬಿಲ್ಡರ್ಸ್ ಟೀಮ್ ತಂಡದವರು ಕೂಡ ಕ್ರಿಕೆಟ್ ತಂಡವನ್ನು ಕಟ್ಟಿದ್ರು. ಇವರು ಇಬ್ಬರು ಕೂಡ ಒಂದು ಕ್ರಿಕೆಟ್ ಪಂದ್ಯಾವಳಿ ಆಡೋಣ ಎಂಬ ಆಲೋಚನೆಯಲ್ಲಿ ಇದ್ದು ಆ ಸುಸಮಯ ಇಂದು ಕೂಡಿ ಬಂದೇ ಬಿಡ್ತು. ಯುವಕರು ಮತ್ತು ಮಧ್ಯವಯಸ್ಕರ ಮಧ್ಯೆ ನಡೆದ ರೋಚಕ ಹಣಾಹಣಿಯ ಪಂದ್ಯದಲ್ಲಿ ಮಧ್ಯವಯಸ್ಕರು ತಮ್ಮ ವಯಸ್ಸಿನ ಅಂತರವನ್ನೇ ಮರೆತು ಯುವಕರಿಗೆ ಇಂಥ ಹೆಚ್ಚಾಗಿ ಹುಮ್ಮಸ್ಸಿನಿಂದ ಕ್ರಿಕೆಟ್ನಲ್ಲಿ ರೋಚಕ ಫೈಟನ್ನು ನೀಡುತ್ತಾ ಬಂದು ಎಲ್ಲ ಪಂದ್ಯಗಳಲ್ಲೂ ಕೂಡ ಸೋತು ಗೆಲ್ಲುವ ಮೂಲಕ ಕೊನೆಯ ಫೈನಲ್ ಪಂದ್ಯದಲ್ಲಿ ಯುವಕರು ಗೆಲ್ಲುವಂತಾಗಿದೆ. ಇನ್ನು ಈ ಒಂದು ಪಂದ್ಯಾವಳಿ ನಡೆದಿದ್ದು KCM ಟ್ರಸ್ಟ್ ಮತ್ತು ಎಲ್ಲ ವಾಕಿಂಗ್ ಫ್ರೆಂಡ್ಸ್ ಹಾಗೂ ಫಾಲ್ಕನ್ ಬಾಡಿ ಬಿಲ್ಡರ್ಸ್ ತಂಡದಿಂದ ಆಯೋಜನೆ ಮಾಡಲಾಗಿದ್ದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಕೂಡ 5 ಪಂದ್ಯಗಳು ನಡೆದು 6ನೇ ಪಂದ್ಯದಲ್ಲಿ ಡ್ರಾ ಮುಖಾಂತರವಾಗಿ ಫಾಲ್ಕನ್ ತಂಡದವರು ಕಪ್ಪನ್ನು ಪಡೆದುಕೊಂಡಿದ್ದಾರೆ. ಉಪ ತಹಶೀಲ್ದಾರ್ ಆಗಿರ್ತಕ್ಕಂಥ ಗೌತಮ್ ರವರು, ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಅವರು, ಹಾಗೆ KCM ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ KCM ನಾಗೇಶ್ ಅವರು ಸೇರಿದಂತೆ ಹಲವು ಸ್ನೇಹಿತರ ಸಹಕಾರದಿಂದ ಈ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ದು ಮುಂದಿನ ದಿನಗಳಲ್ಲೂ ಕೂಡ ಇನ್ನೂ ಹೆಚ್ಚಿನದಾಗಿ ಈ ಪಂದ್ಯಾವಳಿಗಳನ್ನು ಆಯೋಜಿಸುತ್ತೇವೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಈ ದಿನ ನಡೆದಂತಹ ಒಂದು ಸುಂದರವಾದ ಕ್ರಿಕೆಟ್ ಕಾರ್ಯಕ್ರಮದಲ್ಲಿ ವಾಕಿಂಗ್ ಫ್ರೆಂಡ್ಸ್ ಒಂದು ಕ್ರಿಕೆಟ್ ಟೂರ್ನಿಮೆಂಟ್ನ ಆಯೋಜನೆ ಮಾಡಿದ್ರು. ಅದರಲ್ಲಿ ಫಾಲ್ಕಾನ್ ಟೀಮ್ ಮತ್ತು ವಾಕಿಂಗ್ ಫ್ರೆಂಡ್ಸ್ ಕ್ರಿಕೆಟ್ ಟೀಮ್ನ ಕ್ರಿಕೆಟ್ ಸದಸ್ಯರು ಪಾಲ್ಗೊಂಡಿದ್ದರು. ಇದರಲ್ಲಿ ವಾಕಿಂಗ್ ಫ್ರೆಂಡ್ಸ್ ಟೀಮಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ 40 ಇಯರ್ಸ್ ಇರುವಂಥವ್ರು, ಫಾಲ್ಕಾನ್ ಟೀಮಲ್ಲಿ ಎಲ್ಲ 25 ಇಯರ್ಸ್ ಇರುವಂಥವ್ರು ಹೆಂಗೆ ಬಾಯ್ಸಿದ್ರು. ಅದರಿಂದ ಈ ಒಂದು 5 ಪಂದ್ಯಾವಳಿಗಳು ನಡೀತು. 5 ಪಂದ್ಯಾವಳಿಗಳಲ್ಲಿ 2 ಪಂದ್ಯಾವಳಿನ ವಾಕಿಂಗ್ ಫ್ರೆಂಡ್ಸ್ ಟೀಮ್ ಗೆದ್ದರು ಮತ್ತು 2 ಪಂದ್ಯನ ಫಾಲ್ಕನ್ ಟೀಮ್ ಅವ್ರು ಗೆದ್ದರು. 1 ಪಂದ್ಯ ಸ್ಕೋರ್ ಲೆವೆಲ್ ಆಗಿ ಪಂದ್ಯ ಡ್ರಾ ಆಯಿತು. ಇದರಿಂದ ಮತ್ತೊಂದು 6ನೇ ಪಂದ್ಯನ ನಡೆಸಿದಾಗ ಬಹುತೇಕ ಎಲ್ಲರೂ ಸುಸ್ತಾಗಿದ್ದರು. ಆ ಸುಸ್ತಾಗಿದ್ದರೂ ಸಹ ಯಂಗ್ಸ್ಟರ್ಸು ಅದಂಥ ವಾಕಿಂಗ್ ಫ್ರೆಂಡ್ಸ್ ಅವರು 28 ರನ್ಗಳ ಟಾರ್ಗೆಟ್ ಕೊಟ್ಟಿದ್ರು. ಅದು ಫಾಲ್ಕನ್ ಟೀಮ್ ಅವರು 5 ಓವರ್ಗಳಲ್ಲಿ ಮುಕ್ತಾಯಗೊಳಿಸಿ ಈ ಒಂದು ಕಪ್ಪನ್ನು ಗೆದ್ದಿದ್ದಾರೆ. ಈ ಒಂದು ಕ್ರಿಕೆಟ್ ಅಂದರೆ ಒಂದು ಆಯೋಜನೆ ಮಾಡೋದು ಸುಲಭವಾದ ಮಾತಲ್ಲ. ಯಾಕಂದರೆ ಈ ಒಂದು ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಆಡಬೇಕಾದ್ರೆ ಎಲ್ರಿಗೂ ನೀರಿನ ವ್ಯವಸ್ಥೆ, ಊಟದ ವ್ಯವಸ್ಥೆ ಬೇಕಾಗುತ್ತೆ. ಆ ಒಂದು ಊಟದ ವ್ಯವಸ್ಥೆಯನ್ನು ನಮ್ಮ ಗೌತಮ್ ಅವರು ಮಾಡಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಒಂದು ಧನ್ಯವಾದಗಳು. ಹಾಗೆ ಒಂದು ಕ್ರಿಕೆಟ್ ಟೂರ್ನಿಮೆಂಟ್ ಆಡಬೇಕಂದ್ರೆ ಒಂದು ಡ್ರೆಸ್ ಸಹ ಅಷ್ಟೇ ಮುಖ್ಯವಾಗಿರುತ್ತದೆ. ಈ ಒಂದು ಡ್ರೆಸ್ ತೊಗೊಳೋದಕ್ಕೆ ಎಲ್ಲ ಅನೇಕ ಸದಸ್ಯರು ಇದರಲ್ಲಿ ಸಹಕಾರ ನೀಡಿದ್ದಾರೆ. ಅವ್ರಿಗೂ ಸಹ ಧನ್ಯವಾದಗಳನ್ನ ನೀಡ್ತೀವಿ. ಹಾಗೂ ಈ ಒಂದು ಕ್ರಿಕೆಟ್ ಟೂರ್ನಿಮೆಂಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಟ್ರೋಫಿ ಬೇಕಾಗುತ್ತೆ. ಟ್ರೋಫಿ ಇಲ್ಲ ಅಂದರೆ ಯಾರು ಗೆದ್ದರು ಯಾರಿದ್ರು ಅಂತ ಗೊತ್ತಾಗಲ್ಲ. ಅದರಿಂದ ನಮ್ಮ KCM ಟ್ರಾವೆಲ್ಸ್ನ ಮಾಲೀಕರಾದಂಥ ನಾಗೇಶ್ ಅವರು, ಸಮಾಜ ಸೇವಕರು, ಅವರೊಂದು ಈ ಒಂದು ಕಪ್ಸ್ನ ಎಲ್ರಿಗೂ ಇಂಡಿವಿಜುವಲ್ ಆಗಿ ಮತ್ತು ಟೀಮ್ಗೆ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ಒಂದು ಸಂತೋಷನ ಎಲ್ರಿಗೂ ಧನ್ಯವಾದನ ಹೇಳ್ತೀನಿ. ಹಾಗೆ ಇಲ್ಲಿರುವಂಥವರು ಪ್ರತಿಯೊಬ್ಬರು ಅವರು ಈ ಒಂದು ಶನಿವಾರದಲ್ಲಿ ಪ್ರತಿಯೊಬ್ಬರು ಸಹ ಅವ್ರದ್ದೇ ಆದಂಥ ಕೆಲಸ ಕಾರ್ಯಗಳನ್ನ ಬಿಟ್ಟು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲ ಕ್ರಿಕೆಟ್ ಸದಸ್ಯರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮೀಡಿಯಾದವರಂಥ ನಮ್ಮ MNR ನಟರಾಜ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಈ ಒಂದು ಕ್ರಿಕೆಟ್ನ ಆಯೋಜನೆ ಮಾಡಿದಂಥ ನಮ್ಮ ನಾಗೇಶ್ ಅವರು ಮಾತನಾಡಬೇಕಂತ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌತಮ್ ಅಂತ. ಈ ಒಂದು ದಿವಸ ಎಲ್ಲ ನಮ್ಮ ವಾಕಿಂಗ್ ಫ್ರೆಂಡ್ಸು ಎಲ್ಲ ಸೇರಿಕೊಂಡು ತೀರ್ಮಾನ ಮಾಡಿ ಬಹಳ ದಿನಗಳಿಂದ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸಬೇಕಂತ ಅನ್ಕೊಂತ ಇದ್ದರು. ನಮ್ಮ ಸ್ನೇಹಿತರಾದ ಮೋಹನ್ ರವರು ಇದರ ಫಾಲ್ಕನ್ ಟೀಮು ಸ್ನೇಹಿತರಿದ್ದಾರೆ ಅಂತೇಳಿ ಅವ್ರನ್ನ ಪರಿಚಯ ಮಾಡಿಕೊಟ್ಟು ನಮ್ಮ ಜೊತೆ ಆಡೋದಕ್ಕೆ ಅವ್ರನ್ನೆಲ್ಲ ಕರೆಸಿದ್ದಾರೆ. ಅದೇ ಹುರುಪಿನಿಂದ ನಾವು ಅವ್ರ ಜೊತೆನೇ ಹುಡುಗರಾಗಿ ನಾವು ನಮ್ಮ ವಯಸ್ಸನ್ನು ಮರೆತು ನಮ್ಮ ಹುದ್ದೆನ ಮರೆತು ಬಂದು ಅವ್ರ ಜೊತೆ ಆಡಿದ್ದು ನಮ್ಗೆ ತುಂಬ ಸಂತೋಷ ಕೊಟ್ಟಿದೆ. ಮುಂದಿನ ದಿನಗಳಲ್ಲೂ ಇದೇ ಥರ ಒಂದು ಪಂದ್ಯಾವಳಿಗಳನ್ನ ಆಯೋಜನೆ ಮಾಡಿ ಇನ್ನೂ ಹೆಚ್ಚಿನ ತಂಡಗಳನ್ನ ಕರೆಸಿ ಒಂಥರ ಈ ಹೊಸಕೋಟೆಯಲ್ಲಿ ಕ್ರಿಕೆಟ್ ಪಂದ್ಯಾವಳಿನ ಇನ್ನೂ ಉತ್ತೇಜನ ಮಾಡಬೇಕು ಅನ್ನೋ ಆಶಯ ಇಟ್ಕೊಂಡಿದ್ದೀವಿ. ಅದಕ್ಕೆಲ್ಲರ ಬೆಂಬಲ ಮುಂದಿನ ದಿನಗಳು ಸಿಗುತ್ತೆ ಅಂತ ಹೇಳಿ ನಾನು ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ. ನಮ್ಮದು ಫಾಲ್ಕನ್ ಫಿಟ್ನೆಸ್ ಕಡೆಯಿಂದ ಬಂದು ನಮ್ಮದೊಂದು ಟೀಮ್ ಇದೆ. ಬೆಳಗ್ಗೆ 9 ಗಂಟೆಯಿಂದ ಈಗ ಸಂಜೆ 4 ಗಂಟೆ ಆಗಿದೆ. ಬೆಳಿಗ್ಗೆಯಿಂದ ಟಿಫನ್ ಆಗಲಿ ಮಧ್ಯಾಹ್ನ ಊಟ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಆರ್ಗನೈಸ್ ಮಾಡಿದಂಥ ನಮ್ಮ ಗೌತಮ್ ಸರ್, ವಾಕಿಂಗ್ ಫ್ರೆಂಡ್ಸ್ KCM ನಾಗೇಶ್ ಅವರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಎಲ್ಲರಿಗೂ ನಮ್ಮ ಕಡೆಯಿಂದ, ನಮ್ಮ ಟೀಮ್ ಕಡೆಯಿಂದ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ನಮ್ಮ ಒಂದು ಈ ಕ್ರಿಕೆಟ್ ಅನ್ನೋದು ಏನಿದೆ, ಇದರಲ್ಲಿ ಸೋಲು ಗೆಲುವು ಎಲ್ಲ ಕಾಣಲೇಬೇಕಾಗುತ್ತೆ, ಕಾಮನ್ ಇದೆ. ಇವತ್ತಿನ ದಿವಸ ನಾವು ಗೆದ್ದಿರ್ಬೋದು, ಬಟ್ ಒಂದು ಒಳ್ಳೆ
ಫಾಲ್ಕನ್ ಟೀಮಲ್ಲಿ ಸುಮಾರು ಒಂದು 20, 25, 30 ಏಜ್ ಅವರು ಇದ್ದಾರೆ, ಏಜ್ ಗ್ರೂಪ್ ಅವರು. ಸೊ ನಮ್ಮ ವಾಕಿಂಗ್ ಫ್ರೆಂಡ್ಸ್ ಅವರು ಆಲ್ಮೋಸ್ಟ್ ಎಲ್ಲ ಒಂದು 40 ಪ್ಲಸ್ಸಲ್ಲಿದ್ದಾರೆ. ಸೊ ಆ ಥರ ಏನು ವ್ಯತ್ಯಾಸ ಕಂಡಿಲ್ಲ ನಮಗೆ. ಸೊ ನಮ್ಮ ಥರನೇ ನಮ್ಮ ಸಮಾನವಾಗಿ ತುಂಬ ಚೆನ್ನಾಗಿ ಫೈಟ್ ಕೊಟ್ಟಿದ್ದಾರೆ. ಕೊನೆ ತನಕ ಮೊದಲನೇ ಮ್ಯಾಚಿಂದ ಕೊನೆ ಮ್ಯಾಚ್ ತನಕನೂ ಒಂದಕ್ಕೊಂದು ಟೈಅಪ್ ಆಗಿ ಆ ಥರ ಬಂದಿದೆ. ಒಂದು ಮ್ಯಾಚ್ ನಾವು ಗೆದ್ವಿ, ಒಂದು ಮ್ಯಾಚ್ ಅವ್ರು ಗೆದ್ದರು. ಸೊ ಇದೇ ಥರ ತುಂಬ ಚೆನ್ನಾಗಿ ಫೈಟ್ ಕೊಟ್ಟಿದ್ದಾರೆ. ನನ್ನ ಹೆಸರು ನಾಗೇಶ್ ಅಂತ, KCM ಲಾಜಿಸ್ಟಿಕ್ಸ್ನ ಡೈರೆಕ್ಟರು. ಈ ಕ್ರಿಕೆಟ್ ಪಂದ್ಯಾವಳಿನ ತುಂಬ ದಿನಗಳಿಂದ ನಾವು ಅಂದ್ಕೊಂಡಿದ್ದೀವಿ ಆಡಿಸ್ಬೇಕು ಅಂತ. ನಾವು ನಮ್ಮ ವಾಕಿಂಗ್ ಫ್ರೆಂಡ್ಸ್ ಎಲ್ಲ ನಾವೆಲ್ಲ 40+ ಅವರು. ನಾವು 3 ಇಯರ್ಸಿಂದ ಪ್ರಾಕ್ಟೀಸ್ ಮಾಡ್ತಾನೆ ಇದ್ವಿ. ನಮ್ಮ ಸ್ನೇಹಿತರಾದಂಥ ಮೋಹನ್ ಅವರು ಒಂದು ಪಂದ್ಯಾವಳಿ ನಡೆಸಬೇಕು ಅಂತ ಹೇಳಿ ಇದು ಮಾಡಿದ್ರು. ಅದಕ್ಕೆ ಉತ್ತೇಜನ ಕೊಟ್ಟಂಥವ್ರು ನಮ್ಮ ಗೌತಮ್ ಅವರು. ನಮಗೆ ಉತ್ತೇಜನ ಕೊಟ್ಟಂಥ ನಮ್ಮ ಡೆಪ್ಟಿ ತಹಸೀಲ್ದಾರ್ ಗೌತಮ್ ಅವರು ಮತ್ತು ಲಯನ್ಸ್ ಕ್ಲಬ್ ಅಧ್ಯಕ್ಷರಾದಂಥ ಮಹೇಶ್ ಅವರು, ಇವರೆಲ್ಲ ನಮ್ಮ ಜೊತೆ ಇದ್ದು ಇದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇದೇ ಪ್ರೋತ್ಸಾಹ ಹಿಂಗೆ ಕೊಡ್ತಾ ಇದೆ. ಮುಂದೆ ಮತ್ತೆ ಇನ್ನೂ ಈ ಥರ ಆಡಬೇಕು ಅನ್ನೋ ಜೋಶ್ ನಮಗೆ ಬರ್ತಾ ಇದೆ. ಇವತ್ತು ಎಲ್ಲ ಹುಡುಗರ ಜೊತೆ ಆಡಿರೋದು ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. ವರ್ಷ ಇದೇ ಫಸ್ಟ್ ಸ್ಟಾರ್ಟ್ ಮಾಡಿರೋದು ನಾವು. ಮತ್ತೆ ವರ್ಷ ಇದೇ ಥರ ಆಡಬೇಕು ಅಂತ ನಮ್ಮ ಹುಡುಗರೆಲ್ಲ ಡಿಸೈಡ್ ಮಾಡಿದ್ದಾರೆ. ಅದಕ್ಕೆ ಎಲ್ಲರೂ ಪ್ರೋತ್ಸಾಹ ಕೊಟ್ಟರೆ ಮತ್ತೆ ವರ್ಷ ಹಿಂಗೆ ಆಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ಅದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಹುಡುಗರ ಜೊತೆ ಆಡಿದ್ದು ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. ತುಂಬ ಕಾಂಪಿಟೇಷನ್ ಕೊಟ್ಟೆ ಆಡಿದ್ದೀವಿ. ಇವಾಗೇನು ಸೋತಿಲ್ಲ, ನಾವು ತುಂಬ ಕಾಂಪಿಟೇಷನ್ ಕೊಟ್ಟೆ ಆಡಿದ್ದೀವಿ. ಅದಕ್ಕೋಸ್ಕರ ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. ಸೊ ಜೀವನದಲ್ಲಿ ನಮಗೆ ದೈಹಿಕ ಸಾಮರ್ಥ್ಯ ಬೇಕಂದರೆ ಅದಕ್ಕೆ ನಾವು ದೇಹನ ಚಲನವನ್ನ ಇಟ್ಕೊಳ್ಬೇಕು. ಆ ಕ್ರೀಡೆ ಮುಖಾಂತರ ಆಗಲಿ, ವ್ಯಾಯಾಮ ಮಾಡೋ ಮುಖಾಂತರ ಆಗಲಿ, ಯಾವುದಾದ್ರು ಮುಖಾಂತರ ನಾವು ಸದೃಢವಾಗಿದ್ದರೆ ದೇಹ ಆರೋಗ್ಯವಾಗಿರುತ್ತೆ. ಏನೋ ನಮ್ಮ ಜೀವನದಲ್ಲಿ ಏನು ನಮ್ಮ ನಿತ್ಯ ಜಂಜಾಟದಲ್ಲಿ ಆ ಕ್ರೀಡೆಗೂ ಕೂಡ ಒಂಚೂರು ಪ್ರೋತ್ಸಾಹ ಕೊಡಬೇಕು ಒಂದು ಅವಶ್ಯಕತೆ ಇದೆ ಅನ್ನೋ ನಿಟ್ಟಿನಲ್ಲಿ KCM ನಾಗೇಶ್ ಅವರು, ಹಾಗೆ ಉಪತಹಶೀಲ್ದಾರ್ ಗೌತಮ್, ಆಗಿರ್ತಕ್ಕಂಥ ಮಹೇಶ್ ಅವರು, ಹಾಗೆ ಮತ್ತೊಬ್ಬ ಸ್ಪೋರ್ಟ್ಸ್ಮನ್ ಮೋಹನ್ ಅವರು ಸೇರಿದಂತೆ ಎಲ್ಲರೂ ಕೂಡ ಒಂದು ಕಡೆ ಸೇರಿ ಕ್ರಿಕೆಟ್ ಪಂದ್ಯಾವಳಿನ ಆಯೋಜನೆ ಮಾಡೋಣ ಅಂತೇಳಿ ಹೊಸಕೋಟೆಯಲ್ಲಿ ಇವತ್ತು 6 ಪಂದ್ಯಗಳನ್ನು ಆಡಿದ್ದು. ಅದಕ್ಕೆ ಏನು ಬೇಕು ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮೂಲಭೂತ ಸೌಕರ್ಯಗಳನ್ನು ಕೂಡ ಮಾಡಿದ್ದಾರೆ. ಸೊ ಏನಪ್ಪ ಇಲ್ಲಿ ಒಂದು ವಿಶೇಷವಾದ ಕ್ರಿಕೆಟ್ ಪಂದ್ಯಾವಳಿ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ಯೂತ್ಸ್ ವರ್ಸಸ್ ಎಂಗೇಜ್ ದಾಟಿರ್ತಕ್ಕಂಥವ್ರು, ಯುವಕರು ಮತ್ತು ಮಧ್ಯವಯಸ್ಕರು. ಇಲ್ಲಿ ಹೇಳ್ತಿದ್ರು, ಇಲ್ಲಿ ಆಡ್ತಕ್ಕಂಥ ಕ್ಯಾಪ್ಟನ್ ಹೇಳ್ತಾ ಇದ್ರು, ಇಲ್ಲಿ ಅವರು ಮಧ್ಯವಯಸ್ಕರು ಅಂತ ಭಾವನೆ ಗೊತ್ತಾಗಲಿಲ್ಲ ನಮಗೆ, ಅಷ್ಟು ಫೈಟ್ ಕೊಟ್ಟರು ಅಂತ. ಸೊ ಏನಪ್ಪ ಅಂದರೆ ಈ ಹುಮ್ಮಸ್ಸು 40 ವರ್ಷ ದಾಟಿದ್ರು ಕೂಡ ಈ ವಯಸ್ಸಿನಲ್ಲೂ ಕೂಡ ನಾವು ಕೂಡ ಯುವಕರ ಮೇಲೆ ಒಂದು ಫೈಟ್ ಮಾಡಿ ಕ್ರಿಕೆಟನ್ನು ಆಡ್ಬೋದು, ನಾವು ಕೂಡ ಅವರಿಗೆ ಸ್ಪರ್ಧೆ ಉಟ್ಬೋದು ಅನ್ನೋ ನಿಟ್ಟಿನಲ್ಲಿ ಆಟ ಆಡಿ ಕೊನೆ ಫೈನಲ್ ಪಂದ್ಯದಲ್ಲಿ ಕಡಿಮೆ ರನ್ಗಳ ಅಂತರಗಳಿಂದ ಸೋತಿದ್ದಾರೆ. ಆದರೂ ಕೂಡ ಕ್ರೀಡೆಗಳಲ್ಲಿ ಸೋಲು ಗೆಲುವು ಸಾಮಾನ್ಯ. ಇದನ್ನು ಸ್ಪರ್ಧಾತ್ಮಕವಾಗಿ ಮಾತ್ರ ಕ್ರಿಕೆಟ್ ಸ್ಪರ್ಧೆಗಳನ್ನು ಹೆಚ್ಚು ಆಯೋಜನೆ ಮಾಡಿದ್ದೀವಿ ಅಂತ ಯಾರು ಗೆದ್ದಿದ್ದಾರೆ ಅವರಿಗೆ ಶುಭಾಶಯವನ್ನು ಕೊಡ್ತಾ, ಮತ್ತು ಸೋತಿರ್ತಕ್ಕಂಥವ್ರು ಮತ್ತೆ ಇನ್ನೊಂದು ಪಂದ್ಯದಲ್ಲಿ ನೀವು ಗೆಲ್ಲಿ ಅಂತ ನಿಮಗೂ ಕೂಡ ನಾನು ಶುಭಾಶಯಗಳನ್ನು ಕೊಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.